ಟೈಮ್ VFX ಎಲ್ಲ ಕೇರಳ. ಅದಾದ್ಮೇಲೆ USA ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಯುರೋಪ್ ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ್ ಅಲ್ಲಿ ಆಗಿರ್ಬೋದು, ಸುಮಾರು VFX ಫ್ರೀಲಾನ್ಸರ್ಸ್ ವರ್ಕ್ ಮಾಡಿದ್ದಾರೆ. ಅಂಡ್ ಎಗ್ ವೈಟ್ VFX ಇಸ್ ದ ಮೇನ್ ಬ್ಯಾಕ್ ಬೋನ್. ಅವ್ರು ತುಂಬಾನೇ ಸಪೋರ್ಟ್ ಇದೆ ನಮ್ ಸಿನಿಮಾಗೆ. ಸಿಕ್ಕಾಪಟ್ಟೆ ಆಗ್ಬೇಕು ಸರ್. ಸರ್ ಶೂಟಿಂಗ್ ಆಕ್ಚುಲಿ ನಾವು ಪ್ಲಾನ್ ಮಾಡಿರೋದು ಒಂದು 60 to 65 days ಅಷ್ಟೇ. ಬಟ್ ನಾವು ಈ ಆಕ್ಚುಲಿ ಪ್ರೊಡ್ಯೂಸರ್ ಕತೆ ಹೇಳಿ 1.5 year ಬ್ಯಾಕ್ ಆಯ್ತು. ಸೊ ನಾವು ಪ್ರೋಮೋಗೆ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ಮಾರ್ಚ್ ನಾವು ಆಕ್ಚುಲಿ ಆ VFX ವರ್ಕ್ ಇನ್ನೂ ನಡೀತಾ ಇದೆ. ಸೊ ಆಕ್ಚುಲಿ ನೀವೇನ್ ನೋಡಿದ್ದೀರಲ್ವಾ ಸರ್, ಒಂದಷ್ಟು ಅಸೆಟ್ ಬಿಲ್ಡಿಂಗ್ ಮಾಡ್ಬಿಟ್ಟಿದೀವಿ. ಪ್ಯಾಲೇಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏಲಿಯನ್ಸ್ ಆಗಿರ್ಬೋದು, ಅಸೆಟ್ ಬಿಲ್ಡ್ ಮಾಡ್ಬಿಟ್ಟಿದೀವಿ. ಸೊ ಸುಮಾರು ಒಂದಷ್ಟು ಬಿಲ್ಡ್ ಮಾಡೋದಿದೆ. ಅದಾದ್ಮೇಲೆ ಬರೀ ಕ್ಯಾಮ್ರಾ ಮೂವ್ಮೆಂಟ್ಸ್ ಮಾತ್ರ ನಾವು ಆಟ ಆಡ್ಬೇಕಾಗುತ್ತೆ. ಏನ್ ಸರ್? ಇಲ್ಲ ಸರ್, ವಿ ಆರ್ ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ 100% ನಾವು ರೆಡಿ ಇರ್ತೀವಿ ಸರ್ ರಿಲೀಸ್ಗೆ. ಪೋಸ್ಟ್ ಅಂದ್ರೆ ಅವರು ಪ್ರೋಮೋಗ್ ಅದೇನ್ ಕ್ರಿಯೇಟ್ ಮಾಡಿದಾರೆ ಸಿನಿಮಾಗೂ ಸೇರಿ ಮಾಡಿದೀನಿ ಸರ್. ಸೊ ಸಿನಿಮಾಗೂ ಸೇರಿ ಮಾಡಿದಿ. ಇನ್ನೂ ಒಂದಷ್ಟು ಕೆಲಸ ಇದೆ, ಅದ್ ನಡೀತಿದೆ ಸರ್. ಐ ಹ್ಯಾವ್ ಟು ಥ್ಯಾಂಕ್ ನಮ್ PR ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ಅವ್ರು ನೋಡಿದ ತಕ್ಷಣ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹಿ ಲೈಕ್ ಇಟ್ ವೆರಿ ಮಚ್. ಹಿ ಟೋಲ್ಡ್ ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ he got me connected to them. So I have to thank him for it. Kevin. ಅದೇ ಸರ್, coincidence, purely coincidence. Kevin and KVN. ಸರ್ ಆಕ್ಚುಲಿ ನಾನು ಒಂದು 6-7 ಕತೆ ಮಾಡಿದ್ದೀನಿ ಸರ್. ನಾನು ಫಸ್ಟ್ ಪ್ರೊಡ್ಯೂಸರ್ ಹೇಳಿದ್ದು ಒಂದು ವೈಲೆನ್ಸ್ ಸಬ್ಜೆಕ್ಟ್ ಹೇಳಿದ್ದೆ, ಯಾವ್ದೋ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ. ಮತ್ತೆ ನಾನು ಕತೆ ಬರಿಬೇಕಾದ್ರೂ ಅಷ್ಟೇ ಒಂದಷ್ಟು ನೋಡ್ತೀನಿ, ನನ್ನ ಸುತ್ತಮುತ್ತಲಿರೋ ನೋಡ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀವಿ. ವರ್ಲ್ಡ್ ಸಿನಿಮಾ ನೋಡೋದ್ರಿಂದ, ಎಲ್ಲ ಭಾಷೆ ಸಿನಿಮಾ ನೋಡ್ತಿರೋದ್ರಿಂದ, ಸೊ ನನಗೆ ಓಕೆ ಫೈನ್, ಇದೆಲ್ಲೂ ಬಂದಿಲ್ವಾ, ನಮ್ ಇಂಡಸ್ಟ್ರಿಯಲ್ಲಿ ಇದೆಲ್ಲೂ ಬರ್ಲಿಲ್ವಾ, ಓಕೆ ಅದನ್ನ ನಮ್ ನೇಟಿವಿಟಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆ ಥಾಟ್ ಪ್ರೊಸೆಸ್ ಮೇಲೆನೆ ಡಿಸೈಡ್ ಮಾಡಿ ಸರ್. ಸೊ ಮತ್ತೆ ಇನ್ನೂ ಒಂದು, ಇವಾಗಿರೋ ಕಾಂಪಿಟಿಷನ್, ಮೊದ್ಲು ಆ ಮಟ್ಟಕ್ಕೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಇವಾಗ ಕಾಂಪಿಟಿಷನ್ ಇದೆ. ಮೊದ್ಲು ಜನ ಬುದ್ಧಿವಂತರಾಗಿದ್ರು, ಇವಾಗ ಅತಿ ಬುದ್ಧಿವಂತರಾಗಿದ್ದಾರೆ. ನ್ಯಾಚುರಲಿ ಅತಿ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ನಾವು ಯಾವ್ದೋ ಏನೋ ಒಂದು ಸರ್ವ್ ಮಾಡಬಾರ್ದಲ್ವ ಸರ್. ಸೊ ಸಾಂಗ್ ಒಂದು 5-6 ಸಾಂಗ್ಸ್ ಇದೆ. ಅಂಡ್ ಎಸ್ ಸರ್, ಫ್ಯೂಚರ್ ಅಲ್ಲಿ ನಮ್ ಪ್ರೊಡ್ಯೂಸರ್ ನೋಡೋಣ, ಟ್ರೈ ಮಾಡೋಣ ಕೊರಿಯನ್ ಇದ್ರೆ ಹೇಳಿದ್ದಾರೆ. ಸೊ ಎಸ್ ಸರ್, ಬಟ್ ವಿ ಆರ್ ಆಲ್ ವರ್ಕಿಂಗ್ ಹಾರ್ಡ್. ತುಂಬಾ ಇಷ್ಟಪಟ್ಟು ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ. ಸಿನಿಮಾ ನಿಜವಾಗ್ಲೂ ಬೆಸ್ಟ್ ಕೊಡಕ್ ನಾವು ಎಲ್ಲರೂ ಪ್ರಯತ್ನ ಪಡ್ತೀವಿ. ನಿಮ್ ಬ್ಯಾಕ್ ಸರ್, ನಾನು ಆಕ್ಚುಲಿ BBM ಓದಿದ್ದೀನಿ ಸರ್. BBM ಓದಿ ನಾನು ಡಾನ್ಸಿಂಗ್ ಅಲ್ಲಿ ಇದ್ದೆ. ನಾನು ಬಾಯಿಂಗ್, ಹಿಪ್ ಹಾಪ್ ಎಲ್ಲ ಮೊದಲು ಮಾಡ್ತಿದ್ದೆ ನಾನು. ಅದಾದ್ಮೇಲೆ ರೈಟಿಂಗ್ ಅಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಐ ಯೂಸ್ ಟು ಗೋ ಟು ಸ್ಟೋರಿ ರೈಟಿಂಗ್ ವರ್ಕ್ಶಾಪ್ಸ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ, ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸೆಟ್ಸ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೆಡ್ ಓಕೆ ಫೈನ್, ಲೆಟ್ಸ್ ಡೂ ಅ ಕಾನ್ಸೆಪ್ಟ್. ಏನ್ ಸರ್? ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದ್ ಮಾಡಿದ್ದೇನೆ ಸರ್. ಸೊ ಜಾಕ್ ದ ಡೆವಿಲ್ ಮತ್ತೆ ಕುಬೇರ ಅಂತ ಒಂದ್ ಮಾಡಿದ್ದೆ. ಹೇಳೋದ? ಕುಬೇರ ಅಂತ ಒಂದ್ ಮಾಡಿದ್ದೆ. ಇಟ್ಸ್ ಜಸ್ಟ್ ಅ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್. ಒಬ್ರು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯ್ತು. ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ರು. ಬಟ್ ಒಂದ್ ಬೇರೆ ಪೋಸ್ಟರ್ ಬಂತು, ಯಾವ್ದೋ ದೊಡ್ಡ ಸ್ಟಾರ್ ಜೊತೆ. ಆಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಅಡಾಪ್ಟ್ ಆಗಿದೆ ಅಂತ. ಸೊ ಐ ಸೆಡ್ ನೋ ಪ್ರಾಬ್ಲಮ್ ಅಂತ ಒಂದ್ ಸ್ಮೈಲಿ ಕೊಟ್ಟೆ ಅವ್ರಿಗಷ್ಟೇ. ಹೇಳಿ. ಎಸ್ ಎಸ್ ಸರ್, ಆಕ್ಚುಲಿ ಎಸ್, ಅವರು ನೀವ್ ಹೇಳ್ದಂಗೆ ತುಂಬಾ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು. ಸೊ ನಾನ್ ಕತೆ ಬರಿಬೇಕಾದ್ರೆ ನಾನು ಆಕ್ಚುಲಿ
ಇಮಿಡಿಯೇಟ್ಲಿ ನನಗೆ ರಾಮ್ ಸರ್ ಮೈಂಡ್ ಬಂದ್ರು. ಬಿಕಾಸ್ ಐ ಹವ್ ಸೀನ್ ಅವ್ರು ಸ್ಮೈಲ್ ಮಾಡೋದ್ ನಾನು ನೋಡಿದ್ದೀನಿ, ಅವ್ರ ನಗಾಡೋದ್ ನಾನು ನೋಡಿದ್ದೀನಿ. ಸೊ ಐ ಥಾಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಹಿಮ್, ಆ ಹ್ಯೂಮರ್ ಇದೆ ಅವರಲ್ಲಿ. ಸೊ ಮತ್ತೆ ಈಸ್ ಆಲ್ಸೋ ಅ ಗುಡ್ ಡಾನ್ಸರ್, ನಾನು ಆಕ್ಚುಲಿ ನಾನು ಹೇಳ್ದೆ ಈ ತರ ಹಿಂಗ್ ಡ್ಯಾನ್ಸ್ ಆಡ್ಬೇಕು ಸರ್, ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ಗಿವಿ, ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದ್ರು. ಅವ್ರ ರಿಹರ್ಸಲ್ಸ್ ಬಂದಾಗ್ಲೂ ಅಷ್ಟೇ, ದೆನ್ ಐ ಗಾಟ್ ಟು ನೋ. ಸೊ ಅಲ್ಲಿ ಗೊತ್ತಾಯ್ತು ನಾನೇನ್ ಟೈಮ್ VFX ಇಲ್ಲ ಕೇರಳ, ಅದಾದ್ಮೇಲೆ US ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಯುರೋಪ್ ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ್ ಅಲ್ಲಿ ಆಗಿರ್ಬೋದು, ಸುಮಾರು VFX ಫ್ರೀಲಾನ್ಸರ್ಸ್ ವರ್ಕ್ ಮಾಡಿದ್ದಾರೆ. ಅಂಡ್ ಎಗ್ ವೈಟ್ VFX ಇಸ್ ದ ಮೇನ್ ಬ್ಯಾಕ್ ಬೋನ್. ಅವ್ರು ತುಂಬಾನೇ ಸಪೋರ್ಟ್ ಇದೆ ನಿಮ್ ಸಿನಿಮಾಗೆ. ಸಿಕ್ಕಾಪಟ್ಟೆ ಆಗ್ಬೇಕು ಸರ್. ಶೂಟಿಂಗ್ ಆಕ್ಚುಲಿ ನಾವು ಪ್ಲಾನ್ ಮಾಡಿರೋದು ಒಂದು 60 to 65 ಡೇಸ್ ಅಷ್ಟೇ. ಬಟ್ ನಾವು ಈ ಆಕ್ಚುಲಿ ಪ್ರೊಡ್ಯೂಸರ್ ಕತೆ ಹೇಳಿ 1.5 year ಬ್ಯಾಕ್ ಆಯ್ತು. ಸೊ ನಾವು ಪ್ರೋಮೋಗೆ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ಮಾರ್ಚ್ ನಾವು ಆಕ್ಚುಲಿ ಆ VFX ವರ್ಕ್ ಇನ್ನೂ ನಡೀತಾ ಇದೆ. ಸೊ ಆಕ್ಚುಲಿ ನೀವೇನ್ ನೋಡಿದ್ದೀರಲ್ವಾ ಸರ್, ಒಂದಷ್ಟು ಅಸೆಟ್ ಬಿಲ್ಡಿಂಗ್ ಮಾಡ್ಬಿಟ್ಟಿದೀವಿ. ಪ್ಯಾಲೇಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏಲಿಯನ್ಸ್ ಆಗಿರ್ಬೋದು, ಅಸೆಟ್ ಬಿಲ್ಡ್ ಮಾಡ್ಬಿಟ್ಟಿದೀವಿ. ಸೊ ಸುಮಾರು ಒಂದಷ್ಟು ಬಿಲ್ಡ್ ಮಾಡೋದಿದೆ. ಅದಾದ್ಮೇಲೆ ಬರೀ ಕ್ಯಾಮ್ರಾ ಮೂವ್ಮೆಂಟ್ಸ್ ಮಾತ್ರ ನಾವು ಆಟ ಆಡ್ಬೇಕಾಗುತ್ತೆ. ಏನ್ ಸರ್? ಇಲ್ಲ ಸರ್, ವಿ ಆರ್ ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ 100% ನಾವು ರೆಡಿ ಇರ್ತೀವಿ ಸರ್ ರಿಲೀಸ್ಗೆ. ಪೋಸ್ಟ್ ಅಂದ್ರೆ ಅವರು ಪ್ರೋಮೋಗ್ ಅದೇನ್ ಕ್ರಿಯೇಟ್ ಮಾಡಿದಾರೆ ಸಿನಿಮಾಗೂ ಸೇರಿ ಮಾಡಿದೀನಿ ಸರ್. ಸೊ ಸಿನಿಮಾಗೂ ಸೇರಿ ಮಾಡಿದಿ, ಇನ್ನೂ ಒಂದಷ್ಟು ಕೆಲಸ ಇದೆ, ಅದ್ ನಡೀತಿದೆ ಸರ್. ಐ ಹ್ಯಾವ್ ಟು ಥ್ಯಾಂಕ್ ನಮ್ PR ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ಅವ್ರು ನೋಡಿದ ತಕ್ಷಣ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹಿ ಲೈಕ್ ಇಟ್ ವೆರಿ ಮಚ್. ಹಿ ಟೋಲ್ಡ್ ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ he got me connected to them. So I have to thank him for it. Kevin. ಅದೇ ಸರ್, coincidence, purely coincidence. Kevin and KVN. ಸರ್ ಆಕ್ಚುಲಿ ನಾನು ಒಂದು 6-7 ಕತೆ ಮಾಡಿದ್ದೀನಿ ಸರ್. ನಾನು ಫಸ್ಟ್ ಪ್ರೊಡ್ಯೂಸರ್ಗೆ ಹೇಳಿದ್ದು ಒಂದು ವೈಲೆನ್ಸ್ ಸಬ್ಜೆಕ್ಟೇ ಹೇಳಿದ್ದೆ, ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ. ಮತ್ತೆ ನಾನು ಕತೆ ಬರಿಬೇಕಾದ್ರೂ ಅಷ್ಟೇ ಒಂದಷ್ಟು ನೋಡ್ತೀನಿ, ನನ್ನ ಸುತ್ತಮುತ್ತಲಿರೋ ನೋಡ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀವಿ. ವರ್ಲ್ಡ್ ಸಿನಿಮಾ ನೋಡೋದ್ರಿಂದ, ಎಲ್ಲ ಭಾಷೆ ಸಿನಿಮಾ ನೋಡ್ತಿರೋದ್ರಿಂದ, ಸೊ ನನಗೆ ಓಕೆ ಫೈನ್, ಇದೆಲ್ಲೂ ಬಂದಿಲ್ವಾ, ನಮ್ ಇಂಡಸ್ಟ್ರಿಯಲ್ಲಿ ಇದೆಲ್ಲೂ ಬರ್ಲಿಲ್ವಾ, ಓಕೆ ಅದನ್ನ ನಮ್ ನೇಟಿವಿಟಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆ ಥಾಟ್ ಪ್ರಾಸೆಸ್ ಮೇಲೆನೆ ಡಿಸೈಡ್ ಮಾಡಿ ಸರ್. ಸೊ ಮತ್ತೆ ಇನ್ನೂ ಒಂದು, ಇವಾಗಿರೋ ಕಾಂಪಿಟಿಷನ್, ಮೊದ್ಲು ಆ ಮಟ್ಟಕ್ಕೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಇವಾಗ ಕಾಂಪಿಟಿಷನ್ ಇದೆ. ಮೊದ್ಲು ಜನ ಬುದ್ಧಿವಂತರಾಗಿದ್ರು, ಇವಾಗ ಅತಿ ಬುದ್ಧಿವಂತರಾಗಿದ್ದಾರೆ, ನ್ಯಾಚುರಲಿ ಅತಿ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ನಾವು ಯಾವ್ದೋ ಏನೋ ಒಂದು ಸರ್ವ್ ಮಾಡಬಾರ್ದಲ್ವ ಸರ್. ಸೊ ಸಾಂಗ್ ಒಂದು 5-6 ಸಾಂಗ್ಸ್ ಇದೆ. ಅಂಡ್